ಇವತ್ತು ನಾನು ನಿಮ್ಗೆ ಎರಡು ಹಾಗಲಕಾಯಿ ಬಳಸ್ಕೊಂಡು ಯಾವ ರೀತಿ ಹಾಗಲಕಾಯಿ ಚಟ್ನಿ ಪುಡಿ ಮಾಡ್ಬೇಕನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ. ಇದು ಸ್ವಲ್ಪನೂ ಕೂಡ ಕಹಿ ಆಗಲ್ಲ. ಬೇಕಂದ್ರೆ ನೀವು ಒಂದ್ಸಲ ಮಾಡಿ ನೋಡ್ರಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿರ್ತತಿ. ಇದು ಹಾಗಲಕಾಯಿನ ಯಾರು ಇಷ್ಟಪಡಲ್ವಾ ಅಲ್ವಾ, ಅವ್ರಿಗೆ ನೀವು ಈ ಚಟ್ನಿ ಪುಡಿನ ಒಂದ್ಸಲ ಮಾಡಿ ತೋರಿಸಿ, ಅವರು ಪದೇ ಪದೇ ನಿಮ್ಗೆ ಈ ಚಟ್ನಿ ಪುಡಿನ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರ್ತತಿ. ಇದು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಾತ್ರ ನಿಮ್ಗೆ ಅಲ್ಟಿಮೇಟ್ ಆಗಿರ್ತತಿ. ಈ ಚಟ್ನಿ ಪುಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕನ್ನೋದು ನಾನಿಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಶೇಂಗಾ ಕಾಳು ತೊಗೊಂಡನಿ, ಆಮೇಲೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ತೊಗೊಂಡನಿಲ್ಲಿ, ಆಮೇಲೆ ಕಡಲೆಬೇಳೆ ತೊಗೊಂಡನು ನಾನು ಇಲ್ಲಿ. ಇವಾಗ ಪುಟಾಣಿ ತೊಗೊಂಡನು ನೋಡ್ರಿ ನಾನಿಲ್ಲಿ. ನೀವು ಪುಟಾಣಿ ಬದಲಿಗೆ ಇಲ್ಲಿ ಒಣ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು. ಆಮೇಲೆ ಅರ್ಶಿನ ಪುಡಿ, ಖಾರ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡನಿ, ಆಮೇಲೆ ಜೀರಿಗೆ, ಆಮೇಲೆ ಉದ್ದಿನಬೇಳೆ ತೊಗೊಂಡನು ನಾನಿಲ್ಲಿ, ಆಮೇಲೆ ಧನಿಯಾ ಕಾಳು ಮತ್ತು ಬೆಳ್ಳುಳ್ಳಿ ನೋಡ್ರಿ. ಈ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗ್ದಿಲ್ಲ, ಹಂಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡಿನ ನಾನಿಲ್ಲಿ ತೊಗೊಂಡನಷ್ಟ. ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಹಾಗಲಕಾಯಿ ಇಷ್ಟ ನೋಡ್ರಿ. ಇವಾಗ ಚಟ್ನಿ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣಂತ. ಸೊ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊತಾನೆ ನೋಡ್ರಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡು ನಾವು ಇವಾಗ ಇದ್ರದ್ದು ಬೀಜಗಳನ್ನೆಲ್ಲ ನಾವು ತೆಗಿಬೇಕಾಕತಿ. ಸೊ ನಾನಿವಾಗ ಇದರಲ್ಲಿರೋ ಬೀಜಗಳನ್ನೆಲ್ಲ ಇದೇ ರೀತಿ ಎಲ್ಲನೂ ತಕ್ಕೋತಾನೆ ನೋಡ್ರಿ. ಬೀಜ ಹಾಕಿದ್ರೆ ಏನಾಗುತ್ತಂದ್ರೆ ಜಾಸ್ತಿ ಕಹಿ ಆಗಿಬಿಡ್ತತಿ, ಚೆನ್ನಾಗಿರಲ್ಲ. ಆದ್ದರಿಂದ ನಾನು ಬೀಜ ತೆಗೆದು ಮಾಡ್ಕೊತಾನೆ. ಈ ಚಟ್ನಿ ಮಾಡಕ್ಕೆ ನೀವು ಜಾಸ್ತಿ ಬಲ್ತಿರುವಂಥ ಹಾಗಲಕಾಯಿನ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅದರಲ್ಲಿ ಎಳೆದಿರುವಂಥ ಹಾಗಲಕಾಯಿನ ನೋಡಿ ತಗೋರಿ, ಅಂದ್ರೆ ಚೆನ್ನಾಗಿರ್ತತಿ. ಇವಾಗ ನಾನು ಇಷ್ಟು ಬೀಜನ ತಕ್ಕೊಂಡು ಇಟ್ಕೊಂಡನ್ನು ನೋಡ್ರಿ ಇಲ್ಲಿ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಮೊದಲಿಗೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿ ಇಟ್ಟನಿ. ಬಾಣಲಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು 2-3 ಸ್ಪೂನ್ ಅಷ್ಟಲ್ಲ, ಜಾಸ್ತಿನ ಎಣ್ಣೆನ ಹಾಕೋತಾ ಇದ್ದೀನಿ. ಯಾಕಂದ್ರೆ ನಾವು ಹಾಗಲಕಾಯಿನ ಇಲ್ಲಿ ಫ್ರೈ ಮಾಡ್ತಾ ಇಲ್ಲ, ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕೋರಿ. ಎಣ್ಣೆ ಕಾದ್ಮೇಲೆ ನಾನು ಇವಾಗ ಇಷ್ಟು ಹಾಗಲಕಾಯಿನ ನಾವು ಬೀಜ ಏನು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ಒಂದು 2-3 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಎಣ್ಣೆಲೇನೆ ಈ ಥರ ಫ್ರೈ ಮಾಡ್ಕೊತಾನೆ ನೋಡ್ರಿ. ಇವಾಗ ನಾನು ಇದು ಎಣ್ಣೆಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಬೇಯ್ತಾ ಇದೆ ಅಂತ. ಇವಾಗ ಇದು ಕಲರು ಚೇಂಜ್ ಆಗೈತಿ. ಇಷ್ಟಕ್ಕೆ ನೀವು ಇದು ಮಾಡಂಗಿಲ್ಲ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಕಪ್ಪಗಾಗೋವರೆಗೂ ಇದನ್ನು ನೀವು ಒಂದು 2-3 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕತಿ. ಲೋ ಫ್ಲೇಮಲ್ಲಿ ಇಟ್ಕೋರಿ, ಅಂದ್ರಷ್ಟೇ ಇದು ಚೆನ್ನಾಗಿ ಫ್ರೈ ಆಗೋದು. ನಾವು ಇದನ್ನು ಯಾವ ರೀತಿ ಫ್ರೈ ಮಾಡ್ಕೋಬೇಕಂತಂದ್ರೆ, ನಾವು ಕೈಲೇ ಮುರಿದ್ರೆ ಇದು ಪುಡಿ ಪುಡಿ ಆಗಬೇಕು. ಆ ಲೆವೆಲ್ವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕತಿ. ಇವಾಗ ಇದು ಆಗೈತಿ. ಇದನ್ನು ನಾನಿವಾಗ ಎಲ್ಲನೂ ತೆಗಿತೀನಿ ನೋಡ್ರಿ ಎಣ್ಣೆಯಿಂದ. ನಾವು ಹಾಗಲಕಾಯಿನ ಈ ರೀತಿ ಡೀಪ್ ಫ್ರೈ ಮಾಡಿರೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗ್ಬಿಟ್ಟಿರ್ತತಿ. ಇದು ಆರಿದ ಮೇಲೆ ಕೈಲೇ ಮುರಿದ ತಕ್ಷಣ ಪುಡಿ ಪುಡಿ ಆಗಬೇಕು. ಇಷ್ಟು ಕಪ್ಪಾದ್ರೂ ನೀವು ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋರಿ. ಇವಾಗಿದು ಆಗೈತಿ, ನೋಡ್ತಿರ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನಿಲ್ಲಿ ಇದನ್ನು ಆರೋದಕ್ಕೆ ಇಟ್ಟು ಇನ್ನುಳಿದಂಥ ಪದಾರ್ಥಗಳನ್ನಿಲ್ಲಿ ಅದೇ ಎಣ್ಣೆಯಲ್ಲಿ ಕರ್ಕೋತಾನೆ ನೋಡ್ರಿ. ಮೊದಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಆದರೂ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕತಿ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾನೆ. ಇವಾಗ ಇದಾದ್ಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ಲ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಅದನ್ನು ಇವಾಗ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾನೆ. ಇದಕ್ಕೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ, 1 ನಿಮಿಷ ನೀವು ಹಿಂಗೆ ಹಾಕಿ ಹಿಂಗೆ ತೆಗೆದುಬಿಡ್ಬೋದು. ಸ್ಟವ್ನ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋರಿ, ಇಲ್ಲ ಜಾಸ್ತಿ ಕಪ್ಪಾಗಿಬಿಡ್ತಾವೆ. ಆದ್ದರಿಂದ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಆರ್ಲಿಕ್ಕೆ ಅಂತೇಳಿ ಎಲ್ಲನೂ ಎತ್ತಿಟ್ಕೊತಾನೆ ನೋಡ್ರಿ ಒಂದು ಪ್ಲೇಟಿಗೆ. ಇವಾಗ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಆಗೈತಿ. ಇದು ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣಂತ. ಇವು ತಣ್ಣಗಾಗೋ ಅಷ್ಟರಲ್ಲಿ ನಾವು ಇನ್ನುಳಿದ ಪದಾರ್ಥಗಳನ್ನು ನಾವು ಹುರ್ಕೊಳ್ಳೋಣ. ನಾನು ಆವಾಗಲೇ ಏನು ಎಣ್ಣೆ ತೊಗೊಂಡಿದ್ನಲ್ಲ ಜಾಸ್ತಿ ಇತ್ತದು, ನೀವು ನೋಡ್ತಿರ್ಬೋದು. ನಾನು ಒಂದು 2 ಸ್ಪೂನಷ್ಟು ತೊಗೊಳೋಣ ಅಷ್ಟೇ. ಈಗ ಎಣ್ಣೆಗೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದ್ರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು 1 ನಿಮಿಷಗಳ ಕಾಲ ಇದನ್ನು ಹುರ್ಕೋತಾನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋರಿ ಸ್ಟವ್ನ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋರಿ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಇಲ್ಲಿ ಧನಿಯಾ ಕಾಳನ್ನ ಹಾಕ್ಕೊಂಡು ಇದನ್ನು ಅಷ್ಟೇ, ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 1 ಸೆಕೆಂಡ್ ಮಾಡಿಕೊಂಡು
ಬಿಟ್ಬಿಡ್ರಿ. ಇವಾಗ ಇದು ರೆಡಿ ಆಗೈತಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾನೆ. ಇದನ್ನ ನೀವು ಫ್ರೈ ಮಾಡುವಾಗ ಮಸಾಲೆ ಪರಿಮಳ ಘಮ ಘಮ ಅಂತ ಬರ್ತಿರ್ತತಿ. ಇವಾಗ ಇದು ರೆಡಿ ಆಗೈತಿ. ಇವಾಗ ಇದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಜಾಸ್ತಿ ಏನು ಇದು ಮಾಡ್ಕೋಲ್ಲ. ಈ ರೀತಿ 1 ಸೆಕೆಂಡ್ಗಳ ಕಾಲದಷ್ಟು ಈ ರೀತಿ ನಾನು ಸ್ಪೂನ್ಲೆ ಇದು ಮಾಡ್ಕೊಂಡ್ರೆ ಮುಗೀತು. ಈ ಚಟ್ನಿ ಮಾಡಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ನಾವು ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಇದು ಕೂಡ ತಣ್ಣಗಾಗೋದಕ್ಕೆ ಇಡ್ತಾನೆ ನಾನಿಲ್ಲಿ. ಹಾಗಲಕಾಯಿನ ನಾವು ಆರಿದ ಮೇಲೆ ಈ ರೀತಿ ಕೈಲೇ ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ಪುಡಿ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಂಡಿರ್ಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಅಷ್ಟೇ ಇಷ್ಟು ಕ್ರಿಸ್ಪಿಯಾಗಿರ್ಬೇಕಂತಂದ್ರೆ ನೀವು ಕೈಲೇ ಈ ರೀತಿ ಅಂದ್ರೆ ಫುಲ್ ಪುಡಿ ಪುಡಿ ಆಗ್ಬೇಕು. ಅದು ಅಲ್ಲಿವರೆಗೂ ನೀವು ಮಾಡ್ಕೊಂಡಿರ್ಬೇಕು. ಇವಾಗ ಇವಿಷ್ಟು ಸಾಮಗ್ರಿಗಳು ತಣ್ಣಗಾಗ್ಯಾವು. ಇವಾಗ ಏನಿಲ್ಲ, ಡೈರೆಕ್ಟ್ ಮಿಕ್ಸರ್ಗೆ ಹಾಕ್ಕೊಂಡ್ರೆ ನಮ್ದು ಹೆಲ್ದಿಯಾಗಿರೋ ಚಟ್ನಿ ಪುಡಿ ರೆಡಿ. ಇವಾಗ ಮೊದ್ಲಿಗೆ ನಾನು ಅವಾಗಲೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಮೊದ್ಲಿಗೆ ಹಾಕ್ಕೋತಾನೆ ನಾನಿಲ್ಲಿ. ಇದಕ್ಕಿವಾಗ ಒಂದು 3 ಸ್ಪೂನಷ್ಟು ನಾನಿಲ್ಲಿ ಪುಟಾಣಿ ಹಾಕ್ಕೊತಾನೆ. ನಾನು ಅವಾಗಲೇ ಹೇಳ್ದಂಗೆ ನೀವು ಪುಟಾಣಿ ಬದ್ಲಿ ಇಲ್ಲಿ ಒಣ ಕೊಬ್ಬರಿನೂ ಇಲ್ಲಿ ಒಂದು 2ರಿಂದ 3 ಹೋಳು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಾನಿಲ್ಲಿ ತಗೊಂಡನಿ. ಖಾರನ ನೀವು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಟೇಸ್ಟ್ ಚೆನ್ನಾಗಿರ್ತತಿ. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತಾನೆ. ಇವಾಗ ನೀವು ನೋಡ್ತಿರ್ಬೋದು ಇಷ್ಟ ಆಗೈತಿ ಇದು 1 ಟರ್ಮ್ ಒಳಗೆ. ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊತಾನೆ. ಹಾಕ್ಕೊಂಡು ಈ ರೀತಿ ಏನಾದರೂ ಸ್ವಲ್ಪ ಗಂಟು ಏನಾದರೂ ಇದ್ರೆ ಇದನ್ನು ಕೈಲೇ ಬಿಡಿಸ್ಕೊಂಡು ಎತ್ತಿಡೋಣಂತ. ಸ್ವಲ್ಪ ಇದು ತಣ್ಣಗಾಗಲಿ. ಇವಾಗ ನೆಕ್ಸ್ಟ್ ನಾವು ಅದೇ ಜಾರಿಗೆ ನಾವೀಗ ಹಾಗಲಕಾಯಿನ ಹಾಕ್ಕೊತಾನೆ ನೋಡ್ರಿ. ನಾನಿಲ್ಲಿ ಇಷ್ಟು ಹಾಗಲಕಾಯಿನ ಹಾಕ್ಕೋತಾ ಇಲ್ಲ, ಸ್ವಲ್ಪ ನಾನಿಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂತ ನಿಮ್ಗೆ ಆಮೇಲೆ ಹೇಳ್ತಾನೆ ನಾನಿಲ್ಲಿ. ಇವಾಗ ನೆಕ್ಸ್ಟ್ ನಾವು ಕರಿಬೇವಿನ ಸೊಪ್ಪು ಮತ್ತು ಶೇಂಗಾ ಕಾಳನ್ನ ಹಾಕ್ಕೊತಾನಿಲ್ಲಿ. ಕರಿಬೇವಿನ ಸೊಪ್ಪು ಅಷ್ಟೇ ನಾನು ಇಷ್ಟು ಹಾಕ್ಕೋತಾ ಇಲ್ಲ, ಇಲ್ಲಿ ಸ್ವಲ್ಪ ನಾನಿಲ್ಲಿ ತೆಗೆದಿಟ್ಕೊತಾನಂತ. ಅದು ಯಾಕಂತೇಳಿ ನಾನು ನಿಮ್ಗೆ ಮುಂದೆ ಹೇಳ್ತಾನೆ. ಇವಾಗ ನೋಡ್ತಿರ್ಬೋದು ನೀವು ಇಷ್ಟು ಕರಿಬೇವಿನ ಸೊಪ್ಪು ನಾನು ಎತ್ತಿಟ್ಕೊಂಡಾನಿ. ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಗಡ್ಡೆನೂ ಇಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೋರಿ. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರೋಣ ಅಂತ. ಇದು ರುಬ್ಬಿದ ಮೇಲೆ ಈ ರೀತಿ ಕಾಣ್ತತ್ ನೋಡ್ರಿ. ಇದು ಜಾಸ್ತಿ ಉದುರಿರಲ್ಲ, ಸ್ವಲ್ಪ ಹಸಿ ಥರ ಇರ್ತತಿ. ಇದನ್ನ ನಾವು ಇವಾಗ ಅವಾಗಲೇ ನಾವು ಮಸಾಲೆ ಹಾಕಿರುವಂಥ ಪ್ಲೇಟ್ಗೆ ಇದನ್ನು ನಾನು ಇವಾಗ ಎಲ್ಲಾನು ಹಾಕ್ಕೊಂತಾನೆ ನೋಡ್ರಿ. ಇದಕ್ಕೆ ಹಾಕ್ಕೊಂಡು ನಾನು ಅವಾಗಲೇ ಏನು ಎತ್ತಿಟ್ಕೊಂಡಿದ್ನಲ್ಲ ಸ್ವಲ್ಪ ಹಾಗಲಕಾಯಿನ ಈ ರೀತಿ ಕೈಲಿ ನಾನು ಪ್ರೆಸ್ ಮಾಡಿಕೊಂಡು ಈ ಚಟ್ನಿಗಿಲ್ಲೇ ಹಾಕ್ಕೊಂತಾನೆ ನೋಡ್ರಿ. ಆಮೇಲೆ ಕರಿಬೇವಿನ ಸೊಪ್ಪು ಅಷ್ಟೇ ನಾನು ಕೈಲೇನೆ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಕೂಡ ಇದೇ ರೀತಿ ಹಾಕ್ತಾನೆ. ಈ ರೀತಿ ನಾವು ಮಾಡೋದ್ರಿಂದ ಮಧ್ಯದಲ್ಲಿ ಎರಡೂ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರ್ತತಿ. ಇವಾಗ ನಾವು ಇದೆಲ್ಲಾನು ಒಂದು 2 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಎರಡು ಹೊಂದ್ಕೊಳ್ಳೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗ ನಾನು ಇದಕ್ಕೆ 2 ಸ್ಪೂನಷ್ಟು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ಬೇಡ. ಇವಾಗ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಟೇಸ್ಟಿಯಾಗಿರೋ ಹಾಗಲಕಾಯಿ ಚಟ್ನಿ ರೆಡಿ ಆಯಿತು. ಒಂದ್ಸಲ ನೀವು ಟ್ರೈ ಮಾಡಿರಿ, ಖಂಡಿತ ನೀವು ಪದೇ ಪದೇ ಮಾಡ್ಕೊತಾನೆ ಇರ್ತೀರಿ. ಇದನ್ನು ನೀವು 1 ತಿಂಗಳ ಕಾಲ ಆದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಮಿಕ್ಸರ್ಗೆ ಹಾಕಿದ ಮೇಲೆ ಸ್ವಲ್ಪ ಆರಿದ ಮೇಲೆ ಒಂದು ಏರ್ ಟೈಟ್ ಡಬ್ಬದೊಳಗೆ ಹಾಕಿಟ್ಕೊಂಡ್ರೆ ನೀವು ಫ್ರಿಜ್ ಇಲ್ದೇನು ನೀವು 1 ಮಂತ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಬಿಸಿ ಅನ್ನದ ಜೊತೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರ್ತದೆ ಟೇಸ್ಟು. ಆಮೇಲೆ ನಿಮ್ಗೆ ತಿನ್ನೋವಾಗೂ ಅಷ್ಟೇ ಇದು ಎಲ್ಲೂ ಹಾಗಲಕಾಯಿ ಚಟ್ನಿ ನೀವು ತಿನ್ನಾತೀರ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಅದು ಬ್ಯಾಲೆನ್ಸ್ ಆಗಿರ್ತದೆ ಕಹಿ ಎಲ್ಲ. ಆದ್ರಿಂದ ಈ ಚಟ್ನಿನ ನೀವು ಟ್ರೈ ಮಾಡಲೇಬೇಕು. ಹಾಸ್ಟೆಲಲ್ಲಿರೋರಿಗೆ, ವರ್ಕಿಂಗ್ ಮೆನ್ಸಿಗೆ ಇದೆಲ್ಲ ಚಟ್ನಿ ಪುಡಿ ತುಂಬ ಉಪಯೋಗ ಆಕತ್ ನೋಡ್ರಿ. ಆರೋಗ್ಯವಾಗಿರ್ತತಿ, ಇತ್ತಾಗ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರ್ತತಿ. ಒಂದ್ಸಲ ನೀವು ದೂರ ಇರುವಂಥ ನಿಮ್ಮ ಮಕ್ಕಳಿಗೋ ಈ ರೀತಿ ನೀವು ಒಂದ್ಸಲ ಮಾಡಿಕೊಟ್ಬಿಟ್ರೆ ಅವರು ಆರೋಗ್ಯವಾಗಿ ತಿಂತಾ ಇರ್ತಾರ. ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹೆಂಗೆ ಬಂತಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗೋಣಂತ. ನಮಸ್ಕಾರ.